ಸರಿಯಾಗಿ ಕಟ್ಟಡ ಮಟ್ಟಾಕಿ ನೆಲ್ಲಿನ ಹಾಕಂಬಂದ ಮಡ್ಬೋದ ಎಲ್ಲ ತಕತ್ತಾರ ಕುಡಿಯಕ ಅದ್ರ ಯಾಕೆ ನೋಡಿ ಯಾರು ತಕತ್ತ ಇದ್ದಾರೆ ಇದರಿಂದ ಎಲ್ಕೋ ತೊಂದರೆ ಆಯ್ತದ ಅಂತ ಅವ್ರು ಯಾರು ಮುಟ್ತಾ ಇಲ್ಲ ಮನೆಗೆ ಬರ್ತಲ್ಲ ಆ ನಲ್ಲಿ ಯಾವತ್ತಿ ಮಾಡ್ಕೊತಾವ್ರೆ. ಸರಿ, ಇಲ್ಲಿ ನೀರು ಯಾರು ತಗೊಳಲ್ಲ ಇಲ್ಲಿ ಯಾರು ಮುಟ್ತಾ ಇಲ್ಲ. ಅಲ್ಲಿ ನೋಡಿ ಅವಸ್ಥಿ ಹಂಗಾಗಿದ್ದು ಗಲೀಜೊಳಗೆ ಹೆಂಗ್ ಕಾಲಕ್ಕ ತಕೊಂಡವ್ರು ಹೇಳಿ ಮತ್ತೆ ನೀವು. ಹೌದಾ? ಮತ್ತೆ ಈ ತರ ತುಂಬಿ ಸುರಿತದಲ್ಲ ಮನೆಯಲ್ಲಿ ಬಿಟ್ಟವ್ರಲ್ಲ ಸರ್, ಅದರಿಂದ ಇದು ಅವ್ರು ಹಿಡ್ಕತಾರ. ಅವಯ್ಯ ಆಫ್ ಮಾಡಿದ್ರೆ ಸರಿತದ, ಅವ್ನಿಗೆ ಬಿಟ್ಬಿಡ್ತಾನ. ಹೌದಾ? ಅದು ತೊಂದ ತುಂಬಿ ಕೆಳಕ ಮನೆಯವ್ರು ಎಷ್ಟ್ಬೇಕು. ಅಲ್ಲ ಹಂಗಲ್ಲ ನೋಡಿ, ನೀರು ಯಾವ ಮಟ್ಟದಲ್ಲಿ ಹರಿದು ಪೂಲ್ ಆಯ್ತದ. ಈ ತರ ಹರಿದು ಪೂಲ್ ಆದ್ರೆ ಮಾಡ್ಬಿಟ್ಟಾರ ಸರ್, ಎಲ್ಲ ಬಂದ್ ಮಾಡ್ಬಿಟ್ಟವ್ರ. ಅವ್ರ ಏನಕ್ಕೆ ಹಿಡ್ಕರಕ್ಕೋ ಇಲ್ಲಿ ಚೆನ್ನಾಗಿಲ್ಲ ಜಾಗ. ಮತ್ತೆ ಎಲ್ಲ ಈ ಟ್ಯಾಂಕ್ ನೀರ್ ಬಿಡೋದೇನಕ್ಕೆ ವೇಸ್ಟು. ನೋಡಿ ಎಷ್ಟು, ನೋಡಿ ನೀರು ಎಷ್ಟು ವೇಸ್ಟ್ ಆಯ್ತದೆ. ಈಗ ನಮ್ಗ 2 ಗಂಟೆ ಟೈಮ್ 3 ಗಂಟೆ ಟೈಮ್ ಬಿಟ್ಬಿಟ್ಟು ಆಫ್ ಮಾಡಿದ್ರೆ ಸರಿತದ. ಅವನೇನ್ ಮಾಡ್ತಾನ, ಬಂದಾಗ ಬಿಟ್ಬಿಟ್ಟಿರ್ತಾನ, ಮನೇಲಿ ಇರ್ತಾನೆ. ಇವ್ರು ಯಾರು ಹೋಗಿ ಇಲ್ಲಿ ಕೇಳೋದಿಲ್ಲ. ಮಿಷಿನ್ ಕೆಟ್ಟೋದಾಗ ನೀರಿಲ್ಲ, ಕಾರ ಕೆಟ್ಟಾಗ ಓಡ್ಬೇಕು. ನೀವ್ ಯಾವ ಏರಿಯಾದವರು? ನಮ್ ಈ ಏರಿಯಾದವ್ರಿ. ಏರಿಯಾ ಅಂದ್ರೆ ಅದು ಏರಿಯಾ ಹೆಸರೇನು? ಹೌದಾ? ನೋಡಿ, ಅಲ್ಲ ನಾನು ಹೇಳೋದು ಈ ತರ ಈ ಒಳ್ಳೆ ಕಾಲುವೆ ಬೆಳಗ್ಗೆ 2 ಗಂಟೆ ಟೈಮು, ಸಾಯಂಕಾಲ 1 ಗಂಟೆ ಟೈಮ್ ಬಿಟ್ರ ನೀರು ಪೋಲ್ ಆಗಲ್ಲ ಸರ್. ಇವ್ರೇನ್ ಮಾಡ್ತಾರ, ನೀರು ಬಂದಾಗ ಕರೆಂಟ್ ಹೋಗೋದು ನಿಂತ ಕರೆಂಟ್ ಬಂದಾಗ ವಾಪಸ್ ಪುನಃ ಬರ್ತಾ ಇರ್ತದ. ಅಲ್ಲ, ಅದು ಬರ್ತಾ ಇತ್ತ. ಸರಿ, ಈ ತರ ವೇಸ್ಟ್ ಆದ್ರೆ ಹೆಂಗೆ? ಅವು ನೋಡಿ, ಒಳ್ಳೆ ಕಾಲುವೆ ಒಳ್ಳೆ ಜಲಪಾತ ಇದ್ದಂಗದಲ್ಲ. ಏನ್ ಮಾಡ್ಬೇಕು, ನಮ್ಗ ಈಗ ಮಿಷಿನ್ ಕೆಟ್ಟೋದಾಗ ನೀರ್ ಇರೋದಿಲ್ಲ, 1 ವಾರ ಅಂದ್ರೂ ಇರೋದಿಲ್ಲ ನಮಗ. ಅವಾಗ ಏನಾಯ್ತದ ಅಂದ್ರ ಒಂದು ಬಿಟ್ 2 ಗಂಟೆ ಟೈಮ್, ಬೆಳಗ್ಗೆ 2 ಗಂಟೆ ಟೈಮ್, ಈಗ 1 ಗಂಟೆ ಟೈಮ್ ಬಿಟ್ರೆ ನಮ್ಗೆ ಸಾಕು ಸರ್. ಅದು ಮನೆಯವ್ರು ಎಷ್ಟು ಬೇಕೋ ಅಷ್ಟು ಹಿಡ್ಕತಾರ, ಉಳ್ಕೊಂಡದು ಕೆಳಕ. ಈಗ ಏನ್ ಮಾಡ್ತಾರ, ಸುಮ್ಮನೆ ಸ್ಟಾರ್ಟ್ ಮಾಡ್ಬಿಟ್ಟು ಬಿಟ್ಬಿಡ್ತಾರೆ. ಕರೆಂಟ್ ಬಂದಾಗ ಅದೇ ಆನ್ ಆಯ್ತದ, ಕರೆಂಟ್ ಹೋದಾಗ ನೀರು ಬರೋದಿಲ್ಲ. ಅದಕ್ಕೆ ಎಡವಟ್ಟಾದಾಗ ನೀರೇ ಇಲ್ಲ, ಕುಡಿಬೇಕು. ನಮ್ಗ ನೀರೇ ಇಲ್ಲ. ನೋಡಿ ಎಷ್ಟೊಂದು ವೇಸ್ಟ್ ಆಯ್ತದ ನೀರು. ಮಾಡಿ ದೇವಸ್ಥಾನಕ್ಕೆ ಜನ ಬರ್ತಾರ, ಅವ್ರಿಗೆಲ್ಲ ನೀರು